ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, SCP ಪ್ರಕಾರ ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, ಫಸ್ಟ್ PUC ನಲ್ಲಿದ್ದೀರಾ ಅಂತಂದರೆ ಒಟ್ಟು 4 ಯೂನಿಟ್ ಬರುತ್ತೆ. 4ನೇ ಯೂನಿಟಲ್ಲಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. 4ನೇ ಯೂನಿಟಲ್ಲಿ ಒಂದು ಸಬ್ ಟಾಪಿಕ್ ಬರುತ್ತೆ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ. ಅದರದ್ದು 13ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 2 ಥರ ಆಪ್ಟಿಕಲ್ ಐಸೋಮರಿಸಮ್ ಬರುತ್ತೆ. ಒಂದಕ್ಕೆ ಆಪ್ಟಿಕಲ್ ಐಸೋಮರಿಸಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಜೆನೆಟಿಕಲ್ ಐಸೋಮರಿಸಮ್ ಅಂತ ಕರಿತೀವಿ. ಆಪ್ಟಿಕಲ್ ಐಸೋಮರಿಸಮಲ್ಲಿ 11ನೇ ವಿಡಿಯೋ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಆಪ್ಟಿಕಲಿ ಆ್ಯಕ್ಟಿವ್ ಐಸೋಮರ್ಸ್ಗೆ ಎಪಿಮರ್ಸ್, ಆ್ಯನೋಮರ್ಸ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಅದೇ ಥರ ವ್ಯಾಡನ್ ಇನ್ವರ್ಷನ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಅಸಿಮೆಟ್ರಿಕ್ ಸಿಂಥಿಸಿಸ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಹಾಗಂದರೆ ಏನು ಅಂತ ಇವತ್ತು ನಾನು ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋಗಬೇಕಾಗತ್ತೆ. ಪ್ಲೇ ಲಿಸ್ಟ್ಗೆ ಹೋಗಿ ಅಲ್ಲಿ ಏನು ಹುಡುಕಬೇಕು ಅಂದರೆ RCU SEP ಕೆಮಿಸ್ಟ್ರಿ ಫಸ್ಟ್ BSc ಅಂತ ಕೊಟ್ಟರೆ ಎಲ್ಲ ವಿಡಿಯೋಸ್ ಬರ್ತಾ ಹೋಗುತ್ತೆ ಅದೇ ಆರ್ಡ್ರಲ್ಲಿ. ಈಗ ಸ್ಟೀರಿಯೋ ಕೆಮಿಸ್ಟ್ರಿ 13 ಅಂತ ಕೊಟ್ಟಿದ್ದೀನಿ. ನೀವು 12 ವೀಡಿಯೋಸ್ನ ಇನ್ನೇನು ಆರ್ಡರ್ ಓದ್ಕೊಂಡು ಬಂದು ಆಮೇಲೆ 13th ಓದಿದ್ರೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಅಲ್ಲಲ್ಲಿ ಕನೆಕ್ಟಿವಿಟಿ ಸಿಕ್ಕೋದು ಕಷ್ಟ ಆಗುತ್ತೆ. ಒಂದು ಇನ್ನೊಂದಕ್ಕೆ ರಿಲೇಟೆಡ್ ಆಗಿರುತ್ತೆ. ಅದನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡಿಕೊಂಡು ಓದ್ಕೋಬೇಕಾಗತ್ತೆ. ಸೊ ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಎಪಿಮರ್ಸ್ ಮತ್ತು ಅನೋಮರ್ಸ್ ಅಂತ ಎರಡನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ. ದೀಸ್ ಆರ್ ಟೈಪ್ಸ್ ಆಫ್ ಸ್ಟೀರಿಯೋ ಐಸೋಮರ್ಸ್. ಪರ್ಟಿಕ್ಯುಲರ್ಲಿ ಇಟ್ ಕಮ್ಸ್ ಇನ್ ಕಾರ್ಬೋಹೈಡ್ರೇಟಲ್ಲಿ ಬರುತ್ತೆ, ಶುಗರಲ್ಲಿ ಬರುತ್ತೆ. ಸೊ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್ ಇರ್ತವೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆ್ಯನೋಮರ್ಸ್ ಮತ್ತು ಎಪಿಮರ್ಸ್ ಅಂತ ಕರಿತೀವಿ. ಇದಕ್ಕೆ ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಹಾಗಾದರೆ ಸ್ಟೀರಿಯೋ ಐಸೋಮರ್ಸ್ ಅಂದ್ರೇನು? ದೋಸ್ ಆರ್ ದಿ ಐಸೋಮರ್ಸ್ ಇನ್ ವಿಚ್ ದೇ ಗೋಯಿಂಗ್ ಟು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಸ್ಪೇಸ್ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಎರಡೂ ಆ್ಯನೋಮರ್ಸ್ ಆಗಿರ್ಬೋದು, ಎಪಿಮರ್ಸ್ ಆಗಿರ್ಬೋದು, ಅವೆರಡೂ ಸ್ಟೀರಿಯೋ ಐಸೋಮರ್ಸ್ ಆಗಿರ್ತವೆ. ದೋಸ್ ಆರ್ ದಿ ಐಸೋಮರ್ಸ್, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್ ಇರ್ತವಲ್ಲ, ಅಂಥದಕ್ಕೆ ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಆ್ಯನೋಮರ್ಸ್ ಆಗಿರ್ಬೋದು, ಎಪಿಮರ್ಸ್ ಆಗಿರ್ಬೋದು, ಎರಡೂ ಸ್ಟೀರಿಯೋ ಐಸೋಮರ್ಸ್ ಆಗಿರ್ತವೆ. ಜನರಲಿ ಇದು ನಮ್ಗೆ ಎಲ್ಲಿ ಕಾಣಿಸಿಗುತ್ತೆ ಅಂತಂದರೆ ಕಾರ್ಬೋಹೈಡ್ರೇಟ್ಸಲ್ಲಿ, ಶುಗರ್ಸಲ್ಲಿ ನಮಗೆ ಇದು ಕಾಣಿಸ್ತಾ ಹೋಗುತ್ತೆ. ಸೊ ಎಪಿಮರ್ಸ್ ಅಂತಂದರೆ 2 ಕಾನ್ಫಿಗರೇಷನ್ಸ್ ಇದೆ, 2 ಐಸೋಮರ್ಸ್ ಇದೆ. ಆ 2 ಐಸೋಮರ್ಸಲ್ಲೂ ಕಾನ್ಫಿಗರೇಷನ್ ಅಂದರೆ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಸ್ಪೇಸ್ ಇದೆಯಲ್ಲ, ಯಾವುದೋ ಒಂದು ಸಿಂಗಲ್ ಆಟಮಲ್ಲಿ ಚೇಂಜ್ ಆಗಿರುತ್ತೆ. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಎಪಿಮರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ 6 ಕಾರ್ಬನ್ ಆಟಮ್ ಇರುವಂಥ ಒಂದು ಶುಗರ್ ಇದೆ ಅಂತ ಇಟ್ಕೊಳ್ಳೋಣ. ಆ 6 ಕಾರ್ಬನ್ ಆಟಮಲ್ಲಿ ಇರುವಂಥದ್ರಲ್ಲಿ ಒಂದೇ ಒಂದು ಕಾರ್ಬನ್ ಆಟಮ್ ಇಲ್ಲಿ ಏನಾಗಿರುತ್ತೆ ಅಂದರೆ ಕಾನ್ಫಿಗರೇಷನ್ ಡಿಫ್ರೆಂಟ್ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಪಿಮರ್ಸ್ ಅಂತ ಕರಿತೀವಿ. ಅದೇನಾದರೂ ಫಸ್ಟ್ ಕಾರ್ಬನ್ ಆಟಮ್ಗೆ ಚೇಂಜ್ ಆಗಿತ್ತು ಅಂತಂದರೆ ಅಂಥದಕ್ಕೆ ಏನಂತ ಕರಿತೀವಿ, ಆ್ಯನೋಮರ್ಸ್ ಅಂತ ಕರಿತೀವಿ. ಒಂದು ಕಾರ್ಬನ್ ಆಟಮಲ್ಲಿ ಇದ್ದರೆ ಆ್ಯನೋಮರ್ಸ್ ಅಂತ ಕರಿತೀವಿ. ಈ ಆ್ಯನೋಮರ್ಸ್ ಆರ್ ಆಲ್ಸೋ ಎಪಿಮರ್ಸ್. ಎಪಿಮರ್ಸ್ ಅಂದ್ರೇನು, ಯಾವುದೋ ಒಂದು ಕಾರ್ಬನ್ ಆಟಮಲ್ಲಿ ಕಾನ್ಫಿಗರೇಷನ್ ಚೇಂಜ್ ಆಗಿರುತ್ತೆ. ಅಂದರೆ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್ ಏನಾಗಿರುತ್ತೆ, ಯಾವುದೋ ಒಂದು ಕೈರಲ್ ಕಾರ್ಬನಲ್ಲಿ ಚೇಂಜ್ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಪಿಮರ್ಸ್. ಆ ಕಾರ್ಬನ್ ಆಟಮ್ ಏನಾದರೂ ಕಾರ್ಬನ್ ನಂಬರ್ 1 ಆಯಿತು ಅಂತ ಇಟ್ಕೊಳ್ಳೋಣ, ಇನ್ ಕೇಸ್ ಆಫ್ ಆಲ್ಡೋಸಸ್, ಕಾರ್ಬನ್ ನಂಬರ್ 2 ಇನ್ ಕೇಸ್ ಆಫ್ ಕೀಟೋಸಸ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಆ್ಯನೋಮರ್ಸ್ ಅಂತ ಕರಿತೀವಿ. ಹಾಗಾದರೆ ಎಪಿಮರ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಸ್ಟೀರಿಯೋ ಐಸೋಮರ್ಸ್ ದಟ್ ಹ್ಯಾವ್ ಮಲ್ಟಿಪಲ್ ಸ್ಟೀರಿಯೋ ಸೆಂಟರ್ಸ್ ಬಟ್ ಡಿಫರ್ ಫ್ರಮ್ ಒನ್ ಅನದರ್ ಬೈ ಕಾನ್ಫಿಗರೇಷನ್ ಅಟ್ ಒನ್ ಸ್ಟೀರಿಯೋಜೆನಿಕ್ ಸೆಂಟರ್. ಸೊ ಈಗ ಏನಾಗುತ್ತೆ, ಎಷ್ಟೊಂದು 6 ಕಾರ್ಬನ್ ಆಟಮ್ ಇರುವಂಥ ಒಂದು ಗ್ಲೂಕೋಸ್ ತೊಗೊಂಡಿದ್ದೀನಿ, ಅಥವಾ 6 ಕಾರ್ಬನ್ ಆಟಮ್ ಇರುವಂಥ
ಒಂದು ಕಾರ್ಬೋಹೈಡ್ರೇಟ್ನ ತೊಗೊಂಡಿದ್ದೀನಿ, ಮಾನೋಸ್ಯಾಕರೈಡ್ನ ತೊಗೊಂಡಿದ್ದೀನಿ. ಅದರಲ್ಲಿ ಒಟ್ಟು 5 ಕಾರ್ಬನ್ ಆಟಮಲ್ಲಿ 2 ಮಾಲಿಕ್ಯೂಲ್ಸ್ಗೆ 2 ಐಸೋಮರ್ಸ್ಗೂ ಸೇಮ್ ಕಾನ್ಫಿಗರೇಷನ್ ಇರುತ್ತೆ. ಯಾವುದೋ ಒಂದು ಕಾರ್ಬನ್ ಆಟಮಲ್ಲಷ್ಟೇ ಕಾನ್ಫಿಗರೇಷನ್ ಚೇಂಜ್ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಪಿಮರ್ಸ್ ಅಂತ ಕರಿತೀವಿ. ಈಗ ಡಿ ಗ್ಲೂಕೋಸ್ ಮತ್ತು ಡಿ ಮ್ಯಾನೋಸ್ನ ತೊಗೊಂಡ್ರೆ ಎರಡಕ್ಕೂ ಕಾನ್ಫಿಗರೇಷನ್ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ, ಬಟ್ ಅಟ್ ಕಾರ್ಬನ್ ನಂಬರ್ 2 ಮಾತ್ರ ಚೇಂಜ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಪಿಮರ್ಸ್. ಗ್ಲೂಕೋಸು ಮತ್ತು ಮ್ಯಾನೋಸ್ ದೇ ವಿಲ್ ಬಿ ಎಪಿಮರ್ಸ್ ಅಟ್ ಕಾರ್ಬನ್ ನಂಬರ್ 2. ಅದೇ ಥರ ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್ ದೇ ಆರ್ ಎಪಿಮರ್ಸ್ ಅಟ್ ಕಾರ್ಬನ್ ನಂಬರ್ 4. ಇಲ್ಲಿದೆ ನೋಡಿ, ಇದು ಡಿ ಗ್ಲೂಕೋಸ್ ಇದೆ ಮತ್ತು ಡಿ ಗ್ಯಾಲಕ್ಟೋಸ್ ಅಂತ ಬರೀತಿದ್ದೀವಿ. ಎರಡರದ್ದು ನಾನು ಕಾನ್ಫಿಗರೇಷನ್ ಬರೆದಿದ್ದೀನಿ. ಎರಡನ್ನೂ ಡಿ ಐಸೋಮರ್ ಆಗಿದೆ. ಆ ಎರಡೂ ಡಿ ಐಸೋಮರಲ್ಲಿ ಏನಾಗ್ತಿದೆ ಅಂದರೆ 4ನೇ ಕಾರ್ಬನ್ ಆಟಮ್ ಏನಿದೆಯಲ್ಲ, ಆ 4ನೇ ಕಾರ್ಬನ್ ಆಟಮಲ್ಲಿ ಮಾತ್ರ ಏನಾಗ್ತಿದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು ಚೇಂಜ್ ಆಗ್ತಾ ಇದೆ. ಅಂದರೆ ಕಾನ್ಫಿಗರೇಷನ್ ಚೇಂಜಸ್ ಅಟ್ ಕಾರ್ಬನ್ ನಂಬರ್ 4 ಓನ್ಲಿ. ಸೊ ಈ ಫಾರ್ ಎಕ್ಸಾಂಪಲ್ ನಿಮಗೆ ಗ್ಲೂಕೋಸಲ್ಲಿ ತೊಗೊಂಡ್ರೆ 4th ಕಾರ್ಬನ್ ಆಟಮ್ OH ಗ್ರೂಪ್ ಎಲ್ಲಿದೆ, ಅದೇ ಥರ ಗ್ಯಾಲಕ್ಟೋಸ್ ತೊಗೊಂಡ್ರೆ ಎಲ್ಲಿದೆ ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ದೇ ಗೋಯಿಂಗ್ ಟು ಡಿಫರ್ ಅಟ್ ಕಾರ್ಬನ್ ನಂಬರ್ 4. ಮಿಕ್ಕಿದೆಲ್ಲ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ದೇರ್ ಇಸ್ ನೋ ಚೇಂಜ್ ಇನ್ ದಿ ಕಾನ್ಫಿಗರೇಷನ್, ದೇರ್ ಇಸ್ ನೋ ಚೇಂಜ್ ಇನ್ ದ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್, ಓನ್ಲಿ ಇನ್ ದಟ್ ಪರ್ಟಿಕ್ಯುಲರ್ carbon atom, only in that particular chiral center, only in that particular chiral carbon ಮಾತ್ರ ಚೇಂಜ್ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಎಪಿಮರ್ಸ್ ಅಂತ ಕರಿತೀವಿ. ಡಿ ಗ್ಲೂಕೋಸ್ ಮತ್ತು ಡಿ ಗ್ಯಾಲಕ್ಟೋಸ್ ತೊಗೊಂಡ್ರೆ ದೇ ಆರ್ ಎಪಿಮರ್ಸ್ ಅಟ್ ಕಾರ್ಬನ್ ನಂಬರ್ 4. ಮಿಕ್ಕಿದೆಲ್ಲ ಎಕ್ಸಾಕ್ಟ್ಲಿ ಸೇಮ್ ಇದೆ, ಅಲ್ಲಿ ಮಾತ್ರ ಏನಾಗ್ತಿದೆ, ಕಾರ್ಬನ್ ನಂಬರ್ 4ಗೆ ಚೇಂಜ್ ಆಗ್ತಾ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಪಿಮರ್ಸ್ ಅಂತ ಕರಿತೀವಿ. ಅದೇ ಥರ ಡಿ ಗ್ಲೂಕೋಸು ಮತ್ತು ಡಿ ಮ್ಯಾನೋಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲೇನಾಗುತ್ತೆ, ಕಾರ್ಬನ್ ನಂಬರ್ 2ನಲ್ಲಿ ಏನಾಗುತ್ತೆ, ಕಾನ್ಫಿಗರೇಷನ್ ಚೇಂಜ್ ಇದೆ, ಮಿಕ್ಕಿದೆಲ್ಲ ಎಕ್ಸಾಕ್ಟ್ಲಿ ಸೇಮ್ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಪಿಮರ್ಸ್ ಅಂತ ಕರಿತೀವಿ. ಡಿ ಗ್ಲೂಕೋಸು ಡಿ ಮ್ಯಾನೋಸ್ ದೇ ಆರ್ ಎಪಿಮರ್ಸ್ ಅಟ್ ಕಾರ್ಬನ್ ನಂಬರ್ 2 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದು ಒಂದೇ ಸಲ ಕನ್ಸಿಡರ್ ಮಾಡೋದಾದರೆ ಗ್ಲೂಕೋಸ್ನ ತೊಗೊಂಡ್ರೆ ಡಿ ಗ್ಲೂಕೋಸ್ದು ಕಾನ್ಫಿಗರೇಷನ್ ಈ ಥರ ಇರುತ್ತೆ, ವಿಚ್ ಇಸ್ ಅ ಓಪನ್ ಚೈನ್ ಸ್ಟ್ರಕ್ಚರ್ ಇದೆ. ಅದರಲ್ಲಿ ಕಾರ್ಬನ್ ನಂಬರ್ 2ನಲ್ಲಿ ಮಾತ್ರ ಕಾನ್ಫಿಗರೇಷನ್ ಚೇಂಜ್ ಆಗ್ತಾ ಇದ್ದರೆ ಇಲ್ಲೇನಾಗ್ತದೆ, ಅದು ಮ್ಯಾನೋಸ್ ಆಗುತ್ತೆ. ಕಾನ್ಫಿಗರೇಷನ್ ನಂಬರ್ 4ಅಲ್ಲಿ ಚೇಂಜ್ ಆಗ್ತಾ ಇದ್ದರೆ ಅದಕ್ಕೆ ಗ್ಯಾಲಕ್ಟೋಸ್ ಅಂತ ಕರಿತೀವಿ. ಸೊ ಗ್ಲೂಕೋಸು ಮತ್ತು ಮ್ಯಾನೋಸ್ ದೇ ಆರ್ ಎಪಿಮರ್ಸ್ ಅಟ್ ಕಾರ್ಬನ್ ನಂಬರ್ 2 ಅಂತ ಹೇಳ್ತೀವಿ. ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಆರ್ ಎಪಿಮರ್ಸ್ ಅಟ್ ಕಾರ್ಬನ್ ನಂಬರ್ 4 ಅಂತ ಹೇಳ್ತೀವಿ. ಅದೇ ಥರ ಆ್ಯನೋಮರ್ಸ್ ಅಂತ ತೊಗೊಂಡ್ರೆ ಆ್ಯನೋಮರ್ಸ್ ಆಲ್ಸೋ ಎ ಟೈಪ್ ಆಫ್ ಎಪಿಮರ್ಸ್ ಓನ್ಲಿ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಚೇಂಜ್ ಇನ್ ಕಾನ್ಫಿಗರೇಷನ್, ಚೇಂಜ್ ಇನ್ ದಿ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್ ಬೈ ಕಾರ್ಬನ್ ನಂಬರ್ ಫಸ್ಟ್, ಮೊದಲನೇ ಕಾರ್ಬನ್ ಆಟಮ್ಗೆ ಇರುತ್ತೆ. ಸೊ ಅಂತ ಅಂದರೆ ಅದಕ್ಕೆ ಆ್ಯನೋಮರಿಕ್ ಕಾರ್ಬನ್ ಅಂತ ಕರಿತೀವಿ. ಆ್ಯನೋಮರಿಕ್ ಕಾರ್ಬನ್ ಇಸ್ ಅ ಕಾರ್ಬನ್ ಆಟಮ್ ವಿಚ್ ಹ್ಯಾಸ್ ಅನ್ ಆಲ್ಡಿಹೈಡ್ ಆರ್ ಎ ಕೀಟೋನ್ ಗ್ರೂಪ್ ಇನ್ ದಿ ಅಸೈಕ್ಲಿಕ್ ಫಾರ್ಮ್ ಆಫ್ ಶುಗರ್ ಮಾಲಿಕ್ಯೂಲ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಆ್ಯನೋಮರ್ಸ್ ಅಂತ ಕರಿತೀವಿ. ಆ್ಯನೋಮರ್ಸ್ ಆರ್ ಎಪಿಮರ್ಸ್ ಅಟ್ ಆ್ಯನೋಮರಿಕ್ ಕಾರ್ಬನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಲ್ಫಾ ಡಿ ಗ್ಲೂಕೋಸ್ ಇರ್ಬೋದು, ಬೀಟಾ ಡಿ ಗ್ಲೂಕೋಸ್ ಆಗಿರ್ಬೋದು. ನೋಡಿ ಇಲ್ಲಿ ಈ ಚಿತ್ರದಲ್ಲಿ ಕೊಟ್ಟಿದ್ದಂಗೆ ಆ್ಯನೋಮರ್ಸ್ ಇದೆ. ನಾನೇನು ಹೇಳ್ತಾ ಇದ್ದೀನಿ, ಸೈಕ್ಲಿಕ್ ಫಾರ್ಮ್ನ ತೊಗೊಳ್ತಾ ಇದ್ದೀನಿ, ಆವರ್ ಸ್ಟ್ರಕ್ಚರ್ನ ತೊಗೊಳ್ತಾ ಇದ್ದೀನಿ. ಸೊ ಆವರ್ ಸ್ಟ್ರಕ್ಚರ್ನ ತೊಗೊಂಡಾಗ ಕಾರ್ಬನ್ ನಂಬರ್ 1ನಲ್ಲಿ ಮಾತ್ರ ಏನಾಗ್ತಾ ಇದೆ, ಕಾರ್ಬನ್ ನಂಬರ್ 1ಗೆ ನಾವೇನಂತ ಕರಿತೀವಿ, ಆ್ಯನೋಮರಿಕ್ ಕಾರ್ಬನ್ ಅಂತ ಕರಿತೀವಿ. ಆ ಕಾರ್ಬನಲ್ಲಿ ಕಾನ್ಫಿಗರೇಷನ್ ಚೇಂಜ್ ಆಗಿದೆ, ಒಂದು ಕಡೆಗೆ ಕೆಳಗಡೆಗಿದೆ, ಒಂದು ಕಡೆಗೆ ಮೇಲ್ಗಡೆಗಿದೆ. ಸೊ ಮೇಲ್ಗಡೆಗಿದ್ರೆ ಬೀಟಾ ಅಂತ ಕರಿತೀವಿ, ಕೆಳಗಡೆಗಿದ್ರೆ ಅದನ್ನು ಆಲ್ಫಾ ಅಂತ ಕರಿತೀವಿ. ಈ ರೀತಿಯಾಗಿರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಆ್ಯನೋಮರ್ಸ್ ಅಂತ ಕರಿತೀವಿ. ಅದು ಓಪನ್ ಚೈನಲ್ಲಿ ಬರಿಬೋದು ಅಥವಾ ನಾನು ಕ್ಲೋಸ್ಡ್ ಚೈನಲ್ ಅದನ್ನು ಬರಿಬೋದು. ಓಪನ್ ಚೈನಲ್ ಬರೆಯೋಕ್ಕಾಗಲ್ಲ, ಯಾವಾಗ ಕ್ಲೋಸ್ಡ್ ಚೈನಲಲ್ಲಿ ನಾನು ಬರಿಬೇಕಾಗತ್ತೆ. ಎಪಿಮರ್ನ ಮಾತ್ರ ನಾನು ಓಪನ್ ಚೈನಲ್ಲೂ ಬರಿಬೋದು, ಕ್ಲೋಸ್ಡ್ ಚೈನಲ್ಲೂ ಬರಿಬೋದು. ಆದರೆ ಆ್ಯನೋಮರ್ಸ್ ಮಾತ್ರ ಯಾವಾಗೂ ನಾನು ಸೈಕ್ಲಿಕ್ ಫಾರ್ಮಲ್ಲೇ, ಆವರ್ ಸ್ಟ್ರಕ್ಚರ್ ಫಾರ್ಮಲ್ಲಿ ನಾನು ಅದನ್ನು ಹೇಳಬೇಕಾಗತ್ತೆ. ಓಪನ್ ಚೈನಲ್ಲಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ನೋಡಿ ಇಲ್ಲಿ ಇದೆಯಲ್ಲ, ಡಿ ಗ್ಲೂಕೋಸ್, ಆಲ್ಫಾ ಡಿ ಗ್ಲೂಕೋಸ್ ಇರ್ಬೋದು, ಬೀಟಾ ಡಿ ಗ್ಲೂಕೋಸ್ ಇರ್ಬೋದು. ಸೊ ಓನ್ಲಿ ಅಟ್ ಕಾರ್ಬನ್ ನಂಬರ್ 1ನಲ್ಲಿ ಮಾತ್ರ ಕಾನ್ಫಿಗರೇಷನ್ ಚೇಂಜ್ ಆಗ್ತಾ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆ್ಯನೋಮರ್ಸ್ ಅಂತ ಕರಿತೀವಿ. ಸೊ ಕಾರ್ಬನ್ ನಂಬರ್ 1ನಲ್ಲಿ ಇದೆ ನೋಡಿ, OH ಗ್ರೂಪ್ ಎಲ್ಲಿದೆ, OH ಗ್ರೂಪ್ ಏನಾದರೂ ಮೇಲ್ಗಡೆಗಿದ್ರೆ ಬೀಟಾ ಅಂತ ಕರಿತೀವಿ, ಕೆಳಗಡೆಗಿದ್ರೆ ಅದನ್ನು ಆಲ್ಫಾ ಅಂತ ಕರಿತೀವಿ. ಈ ರೀತಿಯಾಗಿರುತ್ತಲ್ಲ, ಅಂಥ ಸ್ಟೀರಿಯೋ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ, ಆ್ಯನೋಮರ್ಸ್ ಅಂತ ಕರಿತೀವಿ. ಹಾಗಾದರೆ ಆ್ಯನೋಮರ್ಸ್ಗೂ ಎಪಿಮರ್ಸ್ಗೂ ಡಿಫ್ರೆನ್ಸ್ ಏನು ಅಂತಂದರೆ, ಆ್ಯನೋಮರ್ಸ್ ಆರ್ ದಿ ಸ್ಟೀರಿಯೋ ಐಸೋಮರ್ ದಟ್ ಅಕರ್ ಡ್ಯೂ ಟು ದಿ ಡಿಫ್ರೆನ್ಸ್ ಇನ್ ದಿ ಕಾನ್ಫಿಗರೇಷನ್
ಆನ್ ದೇರ್ ಆನಮರಿಕ್ ಕಾರ್ಬನ್, ಆ ಕಾಂಪೌಂಡಲ್ಲಿ ಇರುವಂಥ ಫಸ್ಟ್ ಕಾರ್ಬನ್ ಆಟಮ್ಗೆ ಕಾನ್ಫಿಗರೇಷನ್ ಚೇಂಜ್ ಆಗ್ತಿದ್ರೆ ಅಂಥದಕ್ಕೆ ಆನೋಮರ್ಸ್ ಅಂತ ಕರೀತಾರೆ. ಎಪಿಮರ್ಸ್ ಅಂತ ಯಾವುದು ಕರಿತೀವಿ ಅಂದರೆ ಯಾವುದ್ರದ್ದು ಕಾನ್ಫಿಗರೇಷನ್ ಅಪಾರ್ಟ್ ಫ್ರಮ್ ಆನಮರಿಕ್ ಕಾರ್ಬನ್, ಫಸ್ಟ್ ಕಾರ್ಬನ್ ಬಿಟ್ಟು ಬೇರೆ ಯಾವುದೇ ಕಾರ್ಬನ್ ಆಟಮಲ್ಲಿ ಕಾನ್ಫಿಗರೇಷನ್ ಚೇಂಜ್ ಇದ್ದರೆ, ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್ ಚೇಂಜ್ ಇತ್ತು ಅಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಎಪಿಮರ್ಸ್ ಅಂತ ಕರಿತೀವಿ. Anomers are possible only in case of cyclic molecules, whereas epimers we can represent both in open chain acyclic and cyclic molecules ಅಲ್ಲಿ ಅದನ್ನು ನಾವು ತೋರಿಸ್ಬೋದಾಗತ್ತೆ. ಅದೇ ಥರ ವ್ಯಾಡನ್ ಇನ್ವರ್ಷನ್ ಅಂತ ಒಂದು ಪದ ನಾವು ಯೂಸ್ ಮಾಡ್ತೀವಿ. ಇದೇನಾಗುತ್ತೆ ಅಂತಂದರೆ ಯಾವುದೋ ಒಂದು ಕೈರಾಲ್ ಕಾಂಪೌಂಡ್ ಇದೆ, ಆಪ್ಟಿಕಲಿ ಆಕ್ಟಿವ್ ಐಸೋಮರ್ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ವಾಟ್ ಆರ್ ದಿ ಕಂಡೀಷನ್ ಟು ಸೇ ದ ಗಿವನ್ ಮಾಲಿಕ್ಯೂಲ್ ಈಸ್ ಆಪ್ಟಿಕಲಿ ಆಕ್ಟಿವ್ ಅನ್ನೋದಕ್ಕೆ. ಆಪ್ಟಿಕಲಿ ಆಕ್ಟಿವ್ ಇಸ್ ಅನ್ ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ದ ಮಾಲಿಕ್ಯೂಲ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್. ಅದಕ್ಕೆ ನಾವೇನಂತ ಕರಿತೀವಿ, ಆಪ್ಟಿಕಲ್ ಆಕ್ಟಿವಿಟಿ ಅಂತ ಕರಿತೀವಿ. ಆಪ್ಟಿಕಲ್ ಆಕ್ಟಿವಿಟಿ ಯಾವ್ಯಾವುದು ರೆಪ್ರೆಸೆಂಟ್ ಮಾಡುತ್ತಲ್ಲ ಅಂಥದಕ್ಕೆ ರೀಸನ್ಸ್ ಏನು ಅಂದರೆ ದೇ ಶುಡ್ ಹ್ಯಾವ್ ಎ ಕೈರಾಲ್ ಸೆಂಟರ್. ಸೊ ಆ ಕೈರಾಲ್ ಸೆಂಟರು ಬಿಗಿನಿಂಗಲ್ಲಿ ಸ್ಟಾರ್ಟಿಂಗ್ ಮೆಟೀರಿಯಲ್ಲಿ ನೀವು ರಿಯಾಕ್ಷನ್ಸ್ ಮಾಡ್ತಿದ್ದಾಗ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಬಂತು, ಅದಕ್ಕೆ ಎಕ್ಸಾಕ್ಟ್ಲಿ ಮಿರರ್ ಇಮೇಜ್ ಬಂತು ಅಂತಂದರೆ ಅಂಥ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಅಂಥ ರಿಯಾಕ್ಟೆಂಟ್ಗೆ ನಾವೇನಂತ ಕರಿತೀವಿ, ವ್ಯಾಡಾನ್ ಇನ್ವರ್ಷನ್ ಅಂತ ಕರಿತೀವಿ. ಅಂದರೆ ಏನಾಗ್ತಿದೆ, ಈಗ ಕೈರಾಲ್ ಕಾರ್ಬನ್ ಇದೆ, ಕಾಂಪೌಂಡ್ ಯಾವುದೋ ಇದೆ, ಆ ಕಾಂಪೌಂಡು ಕೈರಾಲ್ ಆಗಿರ್ಬೋದು ಅಥವಾ ಅಕೈರಲ್ ಆಗಿರ್ಬೋದು. ಆ ಕಾಂಪೌಂಡು ಒರಿಜಿನಲ್ ಕಾಂಪೌಂಡ್ದು ಕಾನ್ಫಿಗರೇಷನ್ಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಕಾನ್ಫಿಗರೇಷನ್ ಬಂತು ಅಂತ ಇಟ್ಕೊಳ್ಳೋಣ, ವಿಚ್ ಇಸ್ ದಿ ಮಿರರ್ ಇಮೇಜ್ ಆಯಿತು ಅಂತ ಇಟ್ಕೊಳ್ಳೋಣ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆ ಥರ ಪ್ರಾಡಕ್ಟ್ಗೆ ನಾವೇನಂತ ಕರಿತೀವಿ, ದಟ್ ಇಸ್ ಅ ಪ್ರಾಡಕ್ಟ್ ದಟ್ ಹ್ಯಾಸ್ ಬಿನ್ ಫಾರ್ಮ್ಡ್ ವಿತ್ ಇನ್ವರ್ಷನ್ ಅಂತ ಕರಿತೀವಿ. ಅದಕ್ಕೆ ಆ ಇನ್ವರ್ಷನ್ಗೆ ನಾವೇನಂತ ಕರಿತೀವಿ, ವಾಡಾನ್ ಇನ್ವರ್ಷನ್ ಅಂತ ಕರಿತೀವಿ. ಇದು ಯಾಕಾಗತ್ತೆ ಅಂದರೆ ನಾವು ಮಾಡ್ತಾ ಇರೋವಂಥ ರಿಯಾಕ್ಷನಲ್ಲಿರುವಂಥ ರಿಯೇಜೆಂಟ್ ಯಾವುದಿದೆ, ಸಾಲ್ವೆಂಟ್ ಯಾವುದಿದೆ, ಟೆಂಪ್ರೇಚರ್ ಯಾವುದು ಯೂಸ್ ಮಾಡ್ತಾ ಇದ್ದೀವಿ, ಸಬ್ಸ್ಟ್ರೇಟ್ ಯಾವುದಿದೆ, ಅದ್ರ ಮೇಲೆ ಅದೇನಾಗ್ತಾ ಹೋಗುತ್ತೆ, ಡಿಪೆಂಡ್ ಆಗ್ತಾ ಆಗುತ್ತೆ ವಾಡಾನ್ ಇನ್ವರ್ಷನ್. ಯೂಶಲಿ ವಾಡಾನ್ ಇನ್ವರ್ಷನ್ 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ಈ ಅಟ್ಯಾಕಿಂಗ್ ರಿಯೇಜೆಂಟ್ ಯಾವುದಿದೆಯಲ್ಲ, ಯಾವುದನ್ನು ನಾವು ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ ಹೇಳ್ತೀವಿ, ಆ ಅಟ್ಯಾಕಿಂಗ್ ರಿಯೇಜೆಂಟ್ ಏನು ಮಾಡುತ್ತೆ, ಆ ಮಾಲಿಕ್ಯೂಲ್ಗೆ ಅಟ್ಯಾಕ್ ಮಾಡುತ್ತೆ ಫ್ರಮ್ ದಿ ಬ್ಯಾಕ್ ಸೈಡ್, ಅಪೋಸಿಟ್ ಸೈಡಿಂದ ಅಟ್ಯಾಕ್ ಮಾಡುತ್ತೆ. ಯಾವ ಸೈಡಿಂದ ರಿಯಾಕ್ಟೆಂಟು ರಿಮೂವ್ ಆಗಬೇಕಲ್ಲ ಆ ಸೈಡ್ಗೆ ಆಪೋಸಿಟ್ ಡೈರೆಕ್ಷನ್ಗೆ ಅದೇನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಆಪೋಸಿಟ್ ಸೈಡ್ಗೆ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಒಂದು ಟ್ರಾನ್ಸಿಷನ್ ಸ್ಟೇಟು ಡೆವಲಪ್ ಆಗುತ್ತೆ. ಆ ಟ್ರಾನ್ಸಿಷನ್ ಸ್ಟೇಟಲ್ಲಿ ಏನಾಗ್ತಿದೆ, ಲೀವಿಂಗ್ ಗ್ರೂಪ್ ಏನಿದೆಯಲ್ಲ ಅದು ಅಟ್ಯಾಚ್ ಆಗಿದೆ ವಿತ್ ಅ ವೀಕ್ ಬಾಂಡ್, ವೆರಾಸ್ ದ ಅಟ್ಯಾಚಿಂಗ್ ಗ್ರೂಪ್ ಏನಿದೆಯಲ್ಲ ಅದು ಅಟ್ಯಾಚ್ ಆಗ್ತಿದೆ ವಿತ್ ಅ ವೀಕ್ ಬಾಂಡ್. ಸೊ ಡಿಟ್ಯಾಚ್ ಅಂಡ್ ಅಟ್ಯಾಚ್ಮೆಂಟ್ ಆಫ್ ಬೋತ್ ದ ಗ್ರೂಪ್ಸ್ ವಿಲ್ ಬಿ ದೇರ್. ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಆ ಟ್ರಾನ್ಸಿಷನ್ ಸ್ಟೇಟಿಂದ ನೀವು Cl- ರಿಮೂವ್ ಮಾಡಿದ್ರೆ ದೇರ್ ಇಸ್ ನೋ ಅದರ್ ಗೋ, ಇಟ್ ಹ್ಯಾಸ್ ಟು ರಿಮೂವ್ ಫ್ರಮ್ ದಿ ಫ್ರಂಟ್ ಸೈಡಿಂದನೇ. ಹಾಗಾಗಿ ನಿಮ್ಗೆ ಏನು ಪ್ರಾಡಕ್ಟ್ ಬರುತ್ತಲ್ಲ ಆ ಪ್ರಾಡಕ್ಟ್ ಏನಾಗಿರುತ್ತೆ, ಒಂದೊಂದು ಸ್ಟಾರ್ಟಿಂಗ್ ಮೆಟೀರಿಯಲ್ಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ವ್ಯಾಡಾನ್ ಇನ್ವರ್ಷನ್ ಅಂತ ಕರಿತೀವಿ. ಸೊ ಅದನ್ನು ನೀವು ವ್ಯಾಡಾನ್ ಇನ್ವರ್ಷನ್ ಏನಾಗುತ್ತೆ, ನಾನು ಹೇಳ್ದಂಗೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಯಾವ ರಿಯಾಕ್ಟೆಂಟ್ ತೊಗೊಳ್ತಾ ಇದ್ದೀವಿ, ಯಾವ ಥರ ರಿಯಾಕ್ಷನ್ ಇದೆ, ಯಾವ ಥರ ಸಾಲ್ವೆಂಟ್ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ಅನಾಲಜಿ ತೊಗೊಳ್ಳೋದಾದರೆ ನಾನು ಅಂಬ್ರೆಲಾ ಎಕ್ಸಾಂಪಲ್ನ ತೊಗೋಬೋದು. ಫಾರ್ ಎಕ್ಸಾಂಪಲ್ ಈಗ ಟು ಬ್ರೋಮೋ ಬ್ಯೂಟೇನ ತೊಗೊಂಡಿದ್ದೀನಿ ವಿಚ್ ಈಸ್ ಆಪ್ಟಿಕಲಿ ಆಕ್ಟಿವ್ ಆಗಿದೆ, ಕೈರಾಲ್ ಸೆಂಟರ್ ಇದೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನು I- ಆ್ಯಡ್ ಮಾಡ್ತಾ ಇದ್ದೀನಿ. ಇಟ್ ಹ್ಯಾಸ್ ಟು ಅಟ್ಯಾಕ್ ಫ್ರಮ್ ದಿ ಬ್ಯಾಕ್ ಸೈಡಿಂದ ಅಟ್ಯಾಕ್ ಆಗ್ತಾ ಇದೆ, ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಷನ್ ಆಗ್ತಿದೆ, ಅಟ್ಯಾಚ್ಮೆಂಟ್ ಆಫ್ ಅಯೋಡಿನ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಆಫ್ ಬ್ರೋಮಿನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ಆಗ್ತಾ ಇದೆ. ಆ ಸ್ಟೇಜ್ಗೆ ನಾವೇನಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಅದಾದಮೇಲೆ ರಿಮೂವಲ್ ಆಫ್ Br ಆಗುತ್ತೆ, ನಿಮಗೆ ಪ್ರಾಡಕ್ಟ್ ಬರುತ್ತೆ. ಚಿತ್ರದಲ್ಲಿ ನೋಡಿ ಅದು ಏನಾಗ್ತಿದೆ, ಫಸ್ಟು ಇರೋವಂಥದ್ದು ಯಾವ ಶೇಪಲ್ಲಿದೆ ರಿಯಾಕ್ಟೆಂಟು, ಪ್ರಾಡಕ್ಟಲ್ಲಿ ಯಾವ ಥರ ಇದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. 100% ಇನ್ವರ್ಷನ್ ಬರುತ್ತೆ. ಸೊ ಇದು ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂತಂದರೆ ನಾವೇನು ಮಾಡ್ಬೋದು, ಅಂಬ್ರೆಲಾ ಎಕ್ಸಾಂಪಲ್ ತೊಗೋಬೋದು. ನಾರ್ಮಲ್ ಅಂಬ್ರೆಲಾ ನಾವೇನು ಮಾಡಿರ್ತೀವಿ ಆ ಥರ ಇಟ್ಕೊಂಡಿರ್ತೀವಿ. ಸೊ ನಂದು ಸ್ಟಾರ್ಟಿಂಗ್ ಮೆಟೀರಿಯಲ್ಲು ಕಾನ್ಫಿಗರೇಷನ್ ಯಾವ ಥರ ಇದೆ, ನನ್ನ ಅಂಬ್ರೆಲಾ ಕರೆಕ್ಟಾಗಿ ನಾರ್ಮಲ್ ಥರ ಇದೆ. ಸೊ ನನಗೆ ವ್ಯಾಡಾನ್ ಇನ್ವರ್ಷನ್ ಆಯಿತು ಅಂದರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಬರುತ್ತೆ. ನಂದು ಏನಿದೆಯಲ್ಲ, ನಂದು ಅಂಬ್ರೆಲಾ ಏನಿದೆಯಲ್ಲ ಇನ್ವರ್ಟೆಡ್ ಅಂಬ್ರೆಲಾ ಆಗಿಬಿಟ್ಟಿರುತ್ತೆ. ಸೊ ಹಿಂದಿನ ಇದರ ವಿಡಿಯೋ ಸ್ಲೈಡಲ್ಲಿ ನಾನು ತೋರಿಸಿದ್ದೀನಿ ಹೇಗೆ ಅಂಬ್ರೆಲಾ ಥರ ಇರುತ್ತೆ, ಅದು ಹೇಗೆ ಇದಾಗುತ್ತೆ. ಸೊ ಈ ಥರ ಆಗುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ವ್ಯಾಡಾನ್ ಇನ್ವರ್ಷನ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ಟರ್ಮ್ನ ಯೂಸ್ ಮಾಡ್ತೀವಿ ನಾವು, ಅಸಿಮೆಟ್ರಿಕ್ ಅಥವಾ ಕೈರಾಲ್ ಸಿಂಥಸಿಸ್ ಅಂತ ಹೇಳ್ತೀವಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ಅಸಿಮೆಟ್ರಿಕ್ ಇದ್ರೆ ಮಾತ್ರ ಮಾಲಿಕ್ಯೂಲ್ ಆಪ್ಟಿಕಲಿ ಆಕ್ಟಿವ್ ಆಗುತ್ತೆ, ಇಲ್ಲಾಂದರೆ ಆಪ್ಟಿಕಲಿ ಆಕ್ಟಿವ್ ಆಗಲ್ಲ.
ಸೊ ನಂದು ಇದು ಯಾವುದೋ ಒಂದು ಸ್ಟಾರ್ಟಿಂಗ್ ಮೆಟೀರಿಯಲ್ ಇದೆ, ಅದು ಆಪ್ಟಿಕಲಿ ಆಕ್ಟಿವ್ ಆಗಿರ್ಬೋದು ಅಥವಾ ಆಪ್ಟಿಕಲಿ ಇನ್ಆಕ್ಟಿವ್ ಆಗಿರ್ಬೋದು. ಆ ಮಾಲಿಕ್ಯೂಲ್ನ ತೊಗೊಂಡು ನಾನೇನು ಮಾಡ್ತಾ ಇದ್ದೀನಿ, ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಕೆಮಿಕಲ್ ರಿಯಾಕ್ಷನ್ ಮಾಡಿದಾಗ ನನಗೆ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ಗಳು ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅದೇನಾದರೂ ಮಿಕ್ಸ್ಚರ್ ಆಗಿರ್ಬೋದು, ರೆಸಿಮಿಕ್ ಮಿಕ್ಸ್ಚರ್ ಆಗಿರ್ಬೋದು, ಇಲ್ಲ ಅಂದರೆ ಒಂದೇ ಒಂದು ಆಪ್ಟಿಕಲಿ ಆಕ್ಟಿವ್ ಐಸೋಮರ್ ಆಗಿರ್ಬೋದು. ಈ ರೀತಿ ಪ್ರಿಪ್ರೇಷನ್ಸ್ ಮಾಡ್ತೀವಲ್ಲ, ಈ ರೀತಿ ಸಿಂಥಸಿಸ್ ಮಾಡ್ತೀವಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಅಸಿಮೆಟ್ರಿಕ್ ಸಿಂಥಸಿಸ್ ಅಂತ ಕರಿತೀವಿ, ಇಲ್ಲ ಅಂದರೆ ಕೈರಾಲ್ ಸಿಂಥಸಿಸ್ ಅಂತ ಕರಿತೀವಿ. ಸೊ ಸ್ಟಾರ್ಟಿಂಗ್ ಮೆಟೀರಿಯಲ್ ಏನಿದೆಯಲ್ಲ ಅದೇನಾಗಿರ್ಬೋದು, ಸಿಮೆಟ್ರಿಕಲ್ ಆಗಿರ್ಬೋದು ಅಥವಾ ಅಕೈರಲ್ ಆಗಿರ್ಬೋದು. ಸೊ ಅಂಥ ಕಾಂಪೌಂಡ್ನ ತೊಗೊಂಡು ಅದರಿಂದ ಏನು ಮಾಡಿಕೊಂಡು ಸಿಂಪಲ್ ಮೆಥಡ್ ಯೂಸ್ ಮಾಡಿಕೊಂಡು ನಾನು ಆಪ್ಟಿಕಲಿ ಆಕ್ಟಿವ್ ಐಸೋಮರ್ನ ಪ್ರಿಪೇರ್ ಮಾಡ್ತೀನಿ. ಈ ಪ್ರೋಸೆಸ್ಗೆ, ಈ ಸಿಂಥಿಸಿಸ್ಗೆ ನಾನು ಏನಂತ ಕರಿತೀನಿ, ಅಸಿಮೆಟ್ರಿಕ್ ಅಂತ ಕರಿತೀನಿ. ಇಫ್ however such synthesis carried out under a asymmetric influence of a suitably optically active reagent, only one of the optical isomers are formed. ರೆಸಿಮಿಕ್ ಮಿಕ್ಸ್ಚರು ಬರ್ಬೋದು, ಇಲ್ಲ ಅಂತಂದರೆ ನಿಮಗೆ ಒಂದೇ ಒಂದು ಐಸೋಮರು ಬರ್ಬೋದು. ಸೊ ನಾನು ಯಾವ ಥರ ಸಾಲ್ವೆಂಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ವಾಟ್ ಐ ಆಮ್ ಡೂಯಿಂಗ್ ದಟ್, ಅದ್ರ ಪ್ರಕಾರ ನನಗೇನಾಗುತ್ತೆ, ಐದರ್ ಐ ಮೇ ಗೆಟ್ ದಿ ರೆಸಿಮಿಕ್ ಮಿಕ್ಸ್ಚರ್ ಆರ್ ಐ ಮೇ ಗೆಟ್ ಓನ್ಲಿ ಒನ್. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಅಸಿಮೆಟ್ರಿಕ್ ಸಿಂಥಿಸಿಸ್ ಅಂತ ಕರಿತೀವಿ, ಇಲ್ಲ ಅಂದರೆ ಕೈರಾಲ್ ಸಿಂಥಿಸಿಸ್ ಅಂತ ಹೇಳ್ತೀವಿ. This process in which the chiral compound is synthesized from an achiral or a symmetrical molecule to yield either D or L isomer, directly termed as a chiral synthesis ಅಥವಾ asymmetric synthesis ಅಂತ ಕರಿತೀವಿ. ಸೊ ಒಂದು ಆಪ್ಟಿಕಲಿ ಇನ್ಆಕ್ಟಿವ್ ಸಬ್ಸ್ಟೆನ್ಸ್ ಇದೆ, ಆಪ್ಟಿಕಲಿ ಇನ್ಆಕ್ಟಿವ್ ಸಬ್ಸ್ಟೆನ್ಸ್ನ ಯೂಸ್ ಮಾಡೋ ಕೆಮಿಕಲ್ ರಿಯಾಕ್ಷನ್ನ ಮಾಡಿ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ನ ನಾನು ಫಾರ್ಮ್ ಮಾಡ್ತೀನಿ. ಅದು ರೆಸಿಮಿಕ್ ಮಿಕ್ಸ್ಚರ್ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದೇ ಒಂದು ಐಸೋಮರ್ ಆಗಿರ್ಬೋದು. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಅಸಿಮೆಟ್ರಿಕ್ ಸಿಂಥಿಸಿಸ್ ಅಂತ ಕರಿತೀವಿ, ಇಲ್ಲಾಂದರೆ ಕೈರಾಲ್ ಸಿಂಥಿಸಿಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ರಿಡಕ್ಷನ್ ಆಫ್ ಪೈರೋವಿಕ್ ಆ್ಯಸಿಡ್ ತಗೊಳ್ಳೋಣ. ಪೈರೋವಿಕ್ ಆ್ಯಸಿಡಲ್ಲಿ ಸೊ ಏನಾಗ್ತಿದೆ, ಸೆಂಟ್ರಲ್ ಇರುವಂಥ ಕಾರ್ಬನ್ ಆಟಮ್ಗೆ COOH ಗ್ರೂಪು ಮತ್ತು ಡಬಲ್ ಬಾಂಡ್ OCH3 ಅಟ್ಯಾಚ್ ಆಗಿದೆ. ಇದು ಅಕೈರಲ್ ಮಾಲಿಕ್ಯೂಲ್, ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಆಗಿದೆ. ಸೊ ಇದಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನು ಹೈಡ್ರೋಜನೇಷನ್ ಮಾಡ್ತೀನಿ ಯೂಸಿಂಗ್ ನಿಕ್ಕಲ್ ಆಸ್ ಎ ಕ್ಯಾಟಲಿಸ್ಟ್, ಈಟಿಂಗ್ ಅರೌಂಡ್ 200 ಡಿಗ್ರಿ ಸೆಂಟಿಗ್ರೇಡ್. ಅವಾಗ ಏನಾಗುತ್ತೆ, ನನಗೆ ಲ್ಯಾಕ್ಟಿಕ್ ಆ್ಯಸಿಡ್ ಬರುತ್ತೆ. ಆ ಲ್ಯಾಕ್ಟಿಕ್ ಆ್ಯಸಿಡ್ ಏನು ಮಾಡುತ್ತೆ, ಮಿಕ್ಸ್ಚರ್ ಬರುತ್ತೆ. ನನಗೇನಾಗ್ತಾ ಇದೆ, ಡಿ ಐಸೋಮರು ಬರ್ತಾ ಇದೆ, ಎಲ್ ಐಸೋಮರು ಬರ್ತಾ ಇದೆ. ಸೊ ಈಗ ನನಗೇನಾಯಿತು, ಐ ಸ್ಟಾರ್ಟೆಡ್ ವಿತ್ ಆಪ್ಟಿಕಲಿ ಇನ್ಆಕ್ಟಿವ್ ಸಬ್ಸ್ಟೆನ್ಸ್ ಬಟ್ ಐ ಗಾಟ್ ದಿ ರೆಸಿಮಿಕ್ ಮಿಕ್ಸ್ಚರ್. ನಿಮಗೆ ಗೊತ್ತಿದೆ ರೆಸಿಮಿಕ್ ಮಿಕ್ಸ್ಚರ್ ನಾನು ರಿಸಾಲ್ವ್ ಮಾಡಿ ಸಪ್ರೇಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾನು ಸೂಟಬಲ್ ಆಗಿರುವಂಥ ರೆಡ್ಯೂಸಿಂಗ್ ರಿಯೇಜನ್ನ ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ವೆನ್ ಯು ಯೂಸ್ ಇದನ್ನೇ ಯೂಸ್ ಮಾಡಿದ್ರೆ, ಯಾವುದು ಈಸ್ಟ್ನ ಯೂಸ್ ಮಾಡಿದ್ರೆ ಒಂದೇ ಒಂದು ಐಸೋಮರ್, ದಟ್ ಈಸ್ ಡಿ ಐಸೋಮರ್ ನಿಮಗೆ ಉಳ್ಕೊಳ್ಳುತ್ತೆ. ಅದು ರೆಡ್ಯೂಸ್ ಮಾಡಿದಾಗ ಅದು ಈಸ್ಟ್ ತೊಗೊಂಡು ಮಾಡಿದಾಗ ಏನಾಗುತ್ತೆ, ಒಂದೇ ಒಂದು ಐಸೋಮರ್ ಬರುತ್ತೆ. ಈ ಥರ ಸಿಂಥಿಸಿಸ್ಗೆ ನಾವೇನಂತ ಕರಿತೀವಿ, ಅಸಿಮೆಟ್ರಿಕ್ ಸಿಂಥಿಸಿಸ್ ಅಂತ ಕರಿತೀವಿ. ಸೊ ಐದರ್ ಐ ಮೇ ಗೆಟ್ ಎ ರೆಸಿಮಿಕ್ ಮಿಕ್ಸ್ಚರ್ ಆರ್ ಐ ಮೇ ಗೆಟ್ ಎ ಓನ್ಲಿ ಒನ್, ಅಗೇನ್ ಡಿಪೆಂಡ್ಸ್ ಅಪಾನ್ ದಿ ರಿಯೇಷನ್ ದಟ್ ಯು ಆರ್ ಯೂಸಿಂಗ್. ನನ್ನ ಸ್ಟಾರ್ಟಿಂಗ್ ಮೆಟೀರಿಯಲ್ ಏನಿದೆ ಆಪ್ಟಿಕಲಿ ಇನ್ಆಕ್ಟಿವ್ ಇದೆ, ಆಪ್ಟಿಕಲಿ ಇನ್ಆಕ್ಟಿವ್ ಇಂದ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡನ್ನು ನೀವು ಪ್ರಿಪೇರ್ ಮಾಡ್ತಾ ಇದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಅಸಿಮೆಟ್ರಿಕ್ ಸಿಂಥಿಸಿಸ್ ಅಂತ ಕರಿತೀವಿ. ಸೊ ಈ ರೀತಿಯಾದಂಥ ಡಿಫ್ರೆಂಟ್ ಟರ್ಮಿನಾಲಜಿಗಳನ್ನ ನೀವು ಇದರಲ್ಲಿ ಯೂಸ್ ಮಾಡ್ತಾ ಇರ್ತೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ ಅಂತಂದರೆ, ಅಸಿಮೆಟ್ರಿಕ್ ಸಿಂಥಿಸಿಸ್ ಅಂದ್ರೆ ಏನು, ವ್ಯಾಡಾನ್ ಇನ್ವರ್ಷನ್ ಅಂದರೆ ಏನು, ಅದೇ ರೀತಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.